ಟೈಟಲ್ಲೇ ಹೇಳೋ ಹಾಗೆ ನಮ್ಮಲ್ಲಿ ಹಲವರಿಗೆ ಇವರ ಕೆಲವು ಹೇಳಿಕೆಗಳಿಂದ ಉಂಟು ಮಾಡಿರುವಂತಹ ಅಸಮಾಧಾನ, ನಡೆದುಕೊಂಡಿರುವಂತಹ ರೀತಿ ಮತ್ತು ಅವರ ಫಿಲಂ ಜರ್ನಿಯ ಪ್ರಯಾಣದಲ್ಲಿ ಸುಮಾರಷ್ಟು ಬಾರಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ರು. ಅದು ಬೇರೆ ಬೇರೆ ಕಾರಣಗಳಿಗೆ. ಬಟ್ ಒಂದು ನ್ಯೂಟ್ರಲ್ ಪಾಯಿಂಟ್ ಅಲ್ಲಿ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಎಲ್ಲೂ ಪ್ರಸ್ತಾಪ ಮಾಡದೆ, ಕೇವಲ 29 ವರ್ಷದ ಈ ನಟಿಗೆ ಇಷ್ಟೊಂದು ಫೇಮ್, ನೇಮ್ ಎಲ್ಲವೂ ಹೇಗ್ ಬಂತು? ನ್ಯಾಷನಲ್ ಕ್ರಶ್ ಅನ್ನುವಂತಹ ಬಿರುದು ಬಯಸದೆ ಬಂದ ಭಾಗ್ಯನ? ಈಕೆ ಒಬ್ಬ ಪ್ಲಾನ್ಡ್ ನಟಿನ ಅಥವಾ ಆಕ್ಸಿಡೆಂಟಲಿ ಬಂದ ಅವಕಾಶಗಳಿಂದ ಈ ಸ್ಥಾನಕ್ಕೆ ಬೆಳೆದ್ರ? ಇವರ ಡೀಪ್ ಫೇಕ್ ಫೋಟೋಯಿಂದ ಆದ ಅವಮಾನ ಇವರನ್ನ ಕುಗ್ಗಿಸ್ತಾ? ಎಸ್, ರಶ್ಮಿಕಾ ಮಂದಣ್ಣ ಅವರ ಬಗ್ಗೆ ಇನ್ನೂ ಸಾಕಷ್ಟು ಇಂಟ್ರೆಸ್ಟಿಂಗ್ ಮತ್ತು ಅನ್ಟೋಲ್ಡ್ ಸ್ಟೋರೀಸ್ ಏನಿದೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ರಶ್ಮಿಕಾ ಮಂದಣ್ಣ ಹೆಸರು ಕೇಳಿದ ತಕ್ಷಣ ಮೊದಲಿಗೆ ನೆನಪಾಗೋದು ಅವರ ನಗು ಅಂಡ್ ಅವರ ಬಟ್ಟಲ ಕಣ್ಣುಗಳು. ಎಲ್ರಿಗೂ ತಿಳಿದಿರೋ ಹಾಗೆ ರಶ್ಮಿಕಾ ನಮ್ಮ ಕೊಡಗಿನ ಹುಡುಗಿ. ಏಪ್ರಿಲ್ 5, 1996 ವಿರಾಜಪೇಟೆ, ಕೊಡಗುನಲ್ಲಿ ಹುಟ್ಟುತ್ತಾರೆ. ಅವರು ಹುಟ್ಟಿಂದಲೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು. ರಶ್ಮಿಕಾ ಚಿಕ್ಕವರಿಂದಲೇ ತುಂಬಾ ಚುರುಕು ಬುದ್ಧಿಯ ಹುಡುಗಿ ಅಂತೆ. ಅವ್ರ ಕುಟುಂಬಕ್ಕೆ ಯಾವುದೇ ಸಿನಿಮಾ ರಂಗದ ಹಿನ್ನೆಲೆ ಇರಲಿಲ್ಲ. ಅವರಪ್ಪ ಮದನ್ ಮಂದಣ್ಣ ಕಾಫಿ ಎಸ್ಟೇಟ್ ಮತ್ತು ಒಂದು ಫಂಕ್ಷನ್ ಹಾಲ್ ನ ನಡೆಸ್ತಾರೆ. ಅಂಡ್ ಅಮ್ಮ ಸುಮನ್ ಮಂದಣ್ಣ ಗೃಹಿಣಿ. ತಂಗಿ ಹೆಸರು ಶ್ರೀಮಾನ್ ಮಂದಣ್ಣ ಅಂತ. ಅಂಡ್ ಅವರಿಗೆ ಈಗ ಕೇವಲ 10 ವರ್ಷ. ರಶ್ಮಿಕಾ ಬೆಂಗಳೂರಿನ MS ರಾಮಯ್ಯ ಕಾಲೇಜಲ್ಲಿ ಸೈಕಾಲಜಿ, ಜರ್ನಲಿಸಂ ಅಂಡ್ ಇಂಗ್ಲಿಷ್ ಲಿಟರೇಚರ್ ಅಲ್ಲಿ ಡಿಗ್ರಿ ಮಾಡಿದ್ದಾರೆ. ಬ್ಯೂಟಿ ವಿತ್ ಬ್ರೈನ್ಸ್ ಅನ್ನುವಂತಹ ಕ್ಯಾಟಗರಿಗೆ ಸೇರುವಂತಹ ಹುಡುಗಿ ಈ ರಶ್ಮಿಕಾ. ನಿಮಗ್ ಗೊತ್ತಾ, ರಶ್ಮಿಕಾ ಆಕ್ಟಿಂಗ್ ಬಗ್ಗೆ ಯೋಚನೆ ಕೂಡ ಮಾಡದೇ ಇರುವಂತಹ ಒಬ್ಬ ಕಾಲೇಜ್ ಹೋಗಿ ಬರೋ ಸಾಧಾರಣ ಹುಡುಗಿ ಆಗಿದ್ರು. ಅಚಾನಕ್ ಆಗಿ ಮಾಡಲಿಂಗ್ ಟ್ರೈ ಮಾಡೋದಕ್ಕೆ ಒಂದು ಅವಕಾಶ ಬರುತ್ತೆ. ಅಂಡ್ ಅದರಿಂದ 2014 ಕ್ಲೀನ್ ಅಂಡ್ ಕ್ಲಿಯರ್ ಫ್ರೆಶ್ ಫೇಸ್ ಕಾಂಟೆಸ್ಟ್ ಅನ್ನ ವಿನ್ ಕೂಡ ಆಗ್ತಾರೆ. ಅದು ರಶ್ಮಿಕಾ ಜೀವನದ ದೊಡ್ಡ ಲೈಫ್ ಟರ್ನಿಂಗ್ ಪಾಯಿಂಟ್. ಬಿಕಾಸ್ ಡೈರೆಕ್ಟರ್ ರಿಷಬ್ ಶೆಟ್ರು ಆ ಒಂದು ಆಡ್ ನೋಡಿ ಅವ್ರನ್ನ ಕಿರಿಕ್ ಪಾರ್ಟಿ ಫಿಲ್ಮ್ಗೆ ಆಡಿಷನ್ ಮಾಡಿ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್, ಅವರು ಮಾಡಲಿಂಗ್ ಮಾಡೋದು, ಕಾಂಟೆಸ್ಟ್ ವಿನ್ ಆಗೋದು, ರಿಷಬ್ ಶೆಟ್ರ್ ಕಣ್ಣಿಗೆ ಬೀಳೋದು ಎಲ್ಲವೂ ಅವರ ಡೆಸ್ಟಿನಿ ಅಂತ ಕಾಣುತ್ತೆ. ಯಾಕಂದ್ರೆ ಎಲ್ಲವೂ ಆಕಸ್ಮಿಕ. ಇಲ್ಲ ಅಂದಿದ್ರೆ ಮೇ ಬಿ ರಶ್ಮಿಕಾ ಸಿನಿಮಾ ಇಂಡಸ್ಟ್ರಿಗೆ ಬರುವಂತಹ ಪ್ರಮೇಯನೇ ಬರ್ತಾ ಇರ್ಲಿಲ್ಲ ಅಂತ ಕಾಣುತ್ತೆ. ಈ ವಿಷಯ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ರಶ್ಮಿಕಾ ಕಿರಿಕ್ ಪಾರ್ಟಿ ಫಿಲಂ ಸಕ್ಸಸ್ ಆಗಿಲ್ಲ ಅಂದಿದ್ರೆ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಅವರ ಅಪ್ಪನ ಬಿಸ್ನೆಸ್ ಮ್ಯಾನೇಜ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ರಂತೆ. ಕೆನ್ ಯು ಬಿಲೀವ್ ಇಟ್? ಕಿರಿಕ್ ಪಾರ್ಟಿ 2016 ರಿಲೀಸ್ ಆಗಿ ನಮ್ಮ ಕನ್ನಡ ಸಿನಿಮಾಗಳಲ್ಲೇ ಒನ್ ಆಫ್ ದ ಹೈಯೆಸ್ಟ್ ಗ್ರಾಸಿಂಗ್ ಫಿಲಮ್ಸ್ ಆಯ್ತು. ಅಂಡ್ ಅವರು ಓವರ್ ನೈಟ್ ಸ್ಟಾರ್ ಕೂಡ ಆಗ್ತಾರೆ. ರಶ್ಮಿಕಾಸ್ ರೋಲ್ ಆಸ್ ಸಾನ್ವಿ ಜೋಸೆಫ್ ಅವರ ಕೆರಿಯರ್ ನ ದೊಡ್ಡದಾಗಿ ಲಾಂಚ್ ಮಾಡ್ತು. ಸ್ಟೂಡಿಯಸ್ ಕಾಲೇಜ್ ಗರ್ಲ್ ರೋಲ್ ನಲ್ಲಿ ಸೈಮಾ ಅವಾರ್ಡ್ ಫಾರ್ ಬೆಸ್ಟ್ ಡೆಬ್ಯೂ ಆಕ್ಟ್ರೆಸ್ ಅನ್ನ ಕೂಡ ಗೆಲ್ತಾರೆ. ರಶ್ಮಿಕಾ ಮಂದಣ್ಣ ಅವರನ್ನ ಗೂಗಲ್ 2020 ನ್ಯಾಷನಲ್ ಕ್ರಶ್ ಆಫ್ ಇಂಡಿಯಾ ಅಂತ ರೆಕಗ್ನೈಸ್ ಮಾಡುತ್ತೆ. ಅದ್ ಹೇಗೆ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದನ್ನ ಗೂಗಲ್ ಡಿಸೈಡ್ ಮಾಡಿದ್ದು ಅವರ ಸರ್ಚ್ ಆಲ್ಗರಿದಮ್ ಇಂದ ಅಂತ ಹೇಳ್ತಾರೆ. ಅಷ್ಟು ಜನ ರಶ್ಮಿಕಾ ಮಂದಣ್ಣ ಅಂತ 2020 ಸರ್ಚ್ ಮಾಡಿರೋದು ಇಟ್ಸ್ ಅ ರೆಕಾರ್ಡ್. ಹಾಗಾಗಿ ಅವ್ರಿಗೆ ನ್ಯಾಷನಲ್ ಕ್ರಶ್ ಅನ್ನುವಂತಹ ಟೈಟಲ್ ಕೂಡ ಬರುತ್ತೆ. ಅವರು ಫಿಟ್ನೆಸ್ ಫ್ರೀಕ್, ಜಿಮ್ ಹೋಗಿ ಸ್ಟ್ರೆಂತ್ ಟ್ರೈನಿಂಗು, ಕಾರ್ಡಿಯೋ, ಕೋರ್ ಎಕ್ಸರ್ಸೈಸಸ್ ನ ರೆಗ್ಯುಲರ್ ಆಗಿ ಮಾಡ್ತಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಟೋಟಲಿ ಫುಡ್ಡಿ ಅಂತ ಕೂಡ ಅವರೇ ಸುಮಾರು ಬಾರಿ ಹೇಳ್ಕೊಂಡಿದ್ದಾರೆ. ಫುಡ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡ್ತಾರೆ. ರಶ್ಮಿಕಾ ಗ್ಲೋಬಲ್ ಪಾಪ್ ಕಲ್ಚರ್ ಫ್ಯಾನ್ ಕೂಡ ಹೌದು. ಶಕೀರಾ ಸಾಂಗ್ಸ್ ಗೆ ಡ್ಯಾನ್ಸ್ ಮಾಡ್ತಾರೆ, ಜಸ್ಟಿನ್ ಬೈಬರ್ ಟ್ಯೂನ್ಸ್ ನ ಹಮ್ ಮಾಡ್ತಾರೆ ಅಂಡ್ BTS ನ ಅಪ್ಪಟ ಫ್ಯಾನ್ ಗರ್ಲ್ ಅಂತೆ. ಇದು ಅವರ ಯಂಗ್ ಆಡಿಯನ್ಸ್ ಗೆ ಅವ್ರ ಜೊತೆಗೆ ಕನೆಕ್ಟ್ ಆಗೋ ಹಾಗೆ ಮಾಡಿದೆ. ಅವರ ಫೇವರೇಟ್ ಟ್ರಾವೆಲ್ ಡೆಸ್ಟಿನೇಷನ್ ಲಂಡನ್. ಪಿಂಕ್ ಕಲರ್ ಅಂದ್ರೆ ಪ್ರಾಣ ಅವ್ರಿಗೆ. ಸೊ ಅವರ ವಾರ್ಡ್ರೋಬ್ ಚೆಕ್ ಮಾಡಿದ್ರೆ ಬರೀ ಪಿಂಕ್ ಡ್ರೆಸ್ಸಸ್ ಎದ್ದು ಕಾಣುತ್ತೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಕನ್ನಡದಲ್ಲಿ ಯಶಸ್ಸನ್ನ ಕಂಡ ನಂತರ ರಶ್ಮಿಕಾ ತೆಲುಗು ಚಿತ್ರರಂಗಕ್ಕೆ ಕಾಲಿಟ್ರು. 2018 ನಾಗಶೌರ್ಯ ಜೊತೆ ನಟಿಸಿದಂತಹ ಚಲೋ ಚಿತ್ರದ ಮೂಲಕ ತೆಲುಗು ಪ್ರೇಕ್ಷಕರನ್ನ ತಲುಪ್ತಾರೆ. ಅದೇ ವರ್ಷ ವಿಜಯ್ ದೇವರಕೊಂಡ ಜೊತೆಗೆ ನಟಿಸಿದಂತಹ ಗೀತ ಗೋವಿಂದಂ ಅವರ ಕೆರಿಯರ್ ನಲ್ಲೇ ಒಂದು ದೊಡ್ಡ ತಿರುವು. ಈ ಸಿನಿಮಾ 100 ಕೋಟಿಗೂ ಹೆಚ್ಚು ಗಳಿಸಿ ರಶ್ಮಿಕಾ ತೆಲುಗುನಲ್ಲಿ ಸ್ಟಾರ್ ನಟಿಯಾಗಿ ಹೊರಹೊಮ್ಮಿದ್ರು. ವಿಜಯ್ ದೇವರಕೊಂಡ ಅವರ ಜೊತೆಗಿನ ಕೆಮಿಸ್ಟ್ರಿ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆಯ್ತು. ನಂತರ ಸರಿಲೇರು ನೀಕೆವ್ವರು, ಭೀಷ್ಮಾನಂತಹ ಹಿಟ್ ಸಿನಿಮಾಗಳನ್ನ ನೀಡ್ತಾರೆ. ಆದ್ರೆ ಅವ್ರಿಗೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಹೆಸರು ತಂದ್ಕೊಟ್ಟಿದ್ದು ಪುಷ್ಪಾ ದಿ ರೈಸ್ ಸಿನಿಮಾ. ಶ್ರೀವಲ್ಲಿ ಪಾತ್ರದಲ್ಲಿ ಅವ್ರು ಮಾಡಿದಂತಹ ಅಭಿನಯ, ಡೈಲಾಗ್ಸು, ಡ್ಯಾನ್ಸು ದೇಶದಾದ್ಯಂತ ವೈರಲ್ ಆಯ್ತು. ಸಾಮಿ ಸಾಮಿ ಹಾಡಿನಲ್ಲಿ ಅವರ ಡ್ಯಾನ್ಸು ಆ ಟೈಮಲ್ಲಿ ರೀಲ್ಸ್ ಗಳಲ್ಲಿ ಹುಕ್ ಸ್ಟೆಪ್ ಕೂಡ ಆಗಿತ್ತು. ಇನ್ನು ಬಾಲಿವುಡ್ಗೆ ಎಂಟ್ರಿ ಕೊಟ್ಟಂತಹ ರಶ್ಮಿಕಾ ಅಮಿತಾಬ್ ಬಚ್ಚನ್ ಅವರ ಜೊತೆಗೆ ಗುಡ್ ಬೈ ಅಂತ 2022 ನಟಿಸ್ತಾರೆ. ನಂತರ ಸಿದ್ಧಾರ್ಥ್ ಮಲ್ಹೋತ್ರಾ ಜೊತೆಗೆ ಮಿಷನ್ ಮಜ್ನು ಮತ್ತು ರಣಬೀರ್ ಕಪೂರ್ ಅವರ ಜೊತೆಗೆ ಅನಿಮಲ್ ಚಿತ್ರದಲ್ಲಿ ನಟಿಸಿದ್ರು. ಅನಿಮಲ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಗಳಿಸಿತು. ಅಂಡ್ ರೀಸೆಂಟ್ಲಿ ಬಂದಂತಹ ಪುಷ್ಪಾ 2, ದಿ ರೂಲ್, ಚಾವಾ ಸಿನಿಮಾಗಳು ಅವರ ರೆಮ್ಯುನರೇಷನ್ ಅನ್ನ ಗಗನಕ್ಕೆ ತಗೊಂಡೋಗಿ ನಿಲ್ಸಿದೆ ಅಂದ್ರೆ ತಪ್ಪಾಗಲ್ಲ. ರಶ್ಮಿಕಾ ತೆರೆ ಮೇಲೆ ಎಷ್ಟು ಆಕ್ಟಿವೋ ಪರ್ಸನಲ್ ಲೈಫ್ ಅಲ್ಲಿ ಕೂಡ ಅಷ್ಟೇ ಸರಳ ಮತ್ತು ಹ್ಯಾಪನಿಂಗ್ ಅಂತೆ.
ಅವರಿಗೆ ಪ್ರಾಣಿಗಳು ಅಂದ್ರೆ ಬಹಳ ಪ್ರೀತಿ. ಅವರ ಆರಾ ಅನ್ನುವಂತಹ ಸಾಕು ನಾಯಿ ಅವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅವರು ತಮ್ಮ ಶೆಡ್ಯೂಲ್ ಎಷ್ಟೇ ಬ್ಯುಸಿ ಇದ್ರು ತಮ್ಮ ಪೆಟ್ಸ್ ಜೊತೆಗೆ ಸಮಯ ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಆಹಾರದ ವಿಷಯದಲ್ಲೂ ಫಿಟ್ ಆಗಿರೋ ತರ ಡಯಟ್ ಫುಡ್ ಅನ್ನೇ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಚಾಕ್ಲೇಟ್ ಮತ್ತು ಸಿಹಿ ತಿಂಡಿಗಳು ಅಂದ್ರೆ ಅವ್ರಿಗೆ ಬಹಳ ಇಷ್ಟ ಅಂತೆ. ಲೈಫ್ ಈಸ್ ಟೂ ಶಾರ್ಟ್ ಟು ಸೇ ನೋ ಟು ಚಾಕ್ಲೇಟ್ ಅಂತ ಅವ್ರು ತುಂಬಾ ಬಾರಿ ಹೇಳಿದ್ದಾರೆ. ಇನ್ನು ಅವರ ಅಮ್ಮ ಮಾಡಿದಂತಹ ರಸಂ ರೈಸ್ ಮತ್ತು ತುಪ್ಪ ಅಂದ್ರೆ ಅವ್ರಿಗೆ ಬಾಲ್ಯದ ನೆನಪು ತರಿಸದಂತೆ. ಅದು ಅವರ ಆಲ್ ಟೈಮ್ ಫೇವ್ರೆಟ್ ಫುಡ್. ಎಷ್ಟು ಪ್ರಯತ್ನಿಸಿದ್ರು ಅಮ್ಮನ್ ಕೈ ರುಚಿ ಬರೋದಿಲ್ಲ ನಾನ್ ಮಾಡಿದಾಗ ಅಂತ ಹೇಳ್ಕೊತಾರೆ. ಹಾಗೆ ಕಚ್ಚಾ ಮಾವಿನಕಾಯಿಗೆ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ತಿನ್ನೋದು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅಂತೆ. ಡೋಂಟ್ ಜಡ್ಜ್ ಮಿ ಫಾರ್ ದಿಸ್ ಅನ್ನುವಂತಹ ಮಾತನ್ನ ಕೂಡ ಕೆಲವು ಇಂಟರ್ವ್ಯೂಗಳಲ್ಲಿ ಈ ವಿಷಯಕ್ಕಾಗಿ ಹೇಳಿದ್ದಾರೆ. ರಶ್ಮಿಕಾ 2023ರಲ್ಲಿ ಒಂದು ಡೀಪ್ ಫೇಕ್ ವಿಡಿಯೋದ ವಿಕ್ಟಿಮ್ ಕೂಡ ಆಗಿದ್ರು. ಆ ಫೇಕ್ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಯ್ತು. ಬಟ್ ಅದು ಇನ್ವೆಸ್ಟಿಗೇಟ್ ಮಾಡಿದಾಗ ಒರಿಜಿನಲ್ ಆಗಿ ಬ್ರಿಟಿಷ್ ಇಂಡಿಯನ್ ಇನ್ಫ್ಲೂಯೆನ್ಸರ್ ಝಾರಾ ಪಟೇಲ್ ಫುಟೇಜ್ ಅಂತ ಗೊತ್ತಾಯ್ತು. ಇದು ಮಾನಸಿಕವಾಗಿ ರಶ್ಮಿಕಾಗೆ ಸಿಕ್ಕಾಪಟ್ಟೆ ಮೆಂಟಲ್ ಸ್ಟ್ರೆಸ್ ಅನ್ನ ಕೊಟ್ಟಿತ್ತು ಆ ಟೈಮಲ್ಲಿ. ಬಟ್ ಅವರು ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ಆದ್ರು ಅಂಡ್ ಇದ್ರ ವಿರುದ್ಧ ನಿಂತರು ಕೂಡ. 2024ರಲ್ಲಿ ರಶ್ಮಿಕಾ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ನಲ್ಲಿ ನ್ಯಾಷನಲ್ ಅಂಬಾಸಿಡರ್ ಫಾರ್ ಪ್ರಮೋಟಿಂಗ್ ಸೈಬರ್ ಸೇಫ್ಟಿ ಆದ್ರು. ಅವರಿಗಾದ ಓನ್ ಎಕ್ಸ್ಪೀರಿಯನ್ಸ್ ಇಂದ ಡೀಪ್ ಫೇಕ್ಸ್, ಸೈಬರ್ ಬುಲಿಯಿಂಗ್ ಅಂಡ್ ಆನ್ಲೈನ್ ಫ್ರಾಡ್ಸ್ ಬಗ್ಗೆ ಅವೇರ್ನೆಸ್ ನ ಇವತ್ತಿಗೂ ಸ್ಪ್ರೆಡ್ ಮಾಡ್ತಿದ್ದಾರೆ. ಇದು ಅವರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ತೋರಿಸುತ್ತೆ ಅಂಡ್ ನಮ್ಮ ಯಂಗ್ ಜನರೇಷನ್ಗೆ ಒಂದು ಒಳ್ಳೆ ಮೆಸೇಜ್ ಅನ್ನ ಕೂಡ ಇದರಿಂದ ಪಾಸ್ ಮಾಡಿದ್ದಾರೆ. ರಶ್ಮಿಕಾ ಜಸ್ಟ್ ಸಿನಿಮಾ ಸ್ಟಾರ್ ಅಲ್ಲ, ಸೋಷಿಯಲ್ ಕಾಸಸ್ ನಲ್ಲೂ ಆಕ್ಟಿವ್ ಆಗಿದ್ದಾರೆ. ಈ ಹಿಂದೆ ಅವರು ಬೆಂಗಳೂರಿನ ಬೆಳಂದೂರ್ ಲೇಕ್ ಪೊಲ್ಯೂಷನ್ ಬಗ್ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದಕ್ಕೆ ವೈರಲ್ ಫೋಟೋ ಶೂಟ್ ಅನ್ನ ಮಾಡಿದ್ರು. ಇದು ಅವರ ಸ್ಕೂಲ್ ಸೀನಿಯರ್ ಕ್ಯಾಂಪೇನ್ ಆಗಿತ್ತಂತೆ ಅಂಡ್ ರಶ್ಮಿಕಾ ಫ್ರೀ ಆಗಿ ಒಳ್ಳೆ ಕಾಸ್ ಅನ್ನ ಸಪೋರ್ಟ್ ಮಾಡಿದ್ರು. ಮೆಕ್ಡೊನಾಲ್ಡ್ಸ್, ಡಾಬರ್ ಹನಿ, ಕಲ್ಯಾಣ್ ಜ್ಯುವೆಲರ್ಸ್ ಅಂಡ್ ಒನಿಟ್ಸುಕಾ ಟೈಗರ್ ಬ್ರಾಂಡ್ ನ ಅಂಬಾಸಿಡರ್ ಕೂಡ ಆಗಿದ್ದಾರೆ. 2023ರಲ್ಲಿ ರಶ್ಮಿಕಾ ಫಸ್ಟ್ ಇಂಡಿಯನ್ ಅಂಬಾಸಿಡರ್ ಫಾರ್ ಜಾಪನೀಸ್ ಫ್ಯಾಷನ್ ಬ್ರ್ಯಾಂಡ್ ಒನಿಟ್ಸುಕಾ ಟೈಗರ್ ಆದ್ರು. ಇದು ಅವರ ಗ್ಲೋಬಲ್ ರೀಚ್ ಅನ್ನ ತೋರಿಸುತ್ತೆ. ಸೊ ಸ್ನೇಹಿತರೆ, ಇದು ರಶ್ಮಿಕಾ ಮಂದಣ್ಣ ಅವರ ಅನ್ಟೋಲ್ಡ್ ಸ್ಟೋರಿ ಆಗಿತ್ತು. ಕೊಡಗಿನ ಸಾಮಾನ್ಯ ಮನೆತನದ ಹುಡುಗಿಯಿಂದ ನಂಬರ್ 1 ಹೈಯೆಸ್ಟ್ ರೆಮ್ಯುನರೇಷನ್ ತಗೊಳ್ಳುವಂತಹ ಪ್ಯಾನ್ ಇಂಡಿಯಾ ಆಕ್ಟ್ರೆಸ್ ಆಗಿರೋದು ನಿಜವಾಗ್ಲೂ ಇನ್ಸ್ಪಿರೇಷನ್. ಅವರ ಟ್ಯಾಲೆಂಟ್, ಹಾರ್ಡ್ ವರ್ಕ್ ಅಂಡ್ ಡೌನ್ ಟು ಅರ್ತ್ ನೇಚರ್ ಜೊತೆಗೆ ನ್ಯಾಚುರಲ್ ಬ್ಯೂಟಿ ಎಲ್ಲವೂ ಅವರನ್ನ ನ್ಯಾಷನಲ್ ಕ್ರಶ್ ಸ್ಥಾನಕ್ಕೆ ತಂದು ಕೂರಿಸಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಅನ್ಟೋಲ್ಡ್ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರ ಅನ್ಟೋಲ್ಡ್ ಸ್ಟೋರಿಯನ್ನ ತಿಳ್ಕೊಳ್ಳೋದಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅವ್ರ ಬಗ್ಗೆ ಕೂಡ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಸೈನಿಂಗ್ ಆಫ್, ಮನು.